ಒಂದೇ ಒಂದು ದಿನ 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೇಳಿದಂತೆ 27ನೇ ತಾರೀಕು ಕರವೆಯವರ ಕೈಗೆ ಬೆಂಗಳೂರನ್ನ ಕೊಟ್ಟಿದ್ದೇ ಆದರೆ ಒಟ್ಟಾರೆ ಬೆಂಗಳೂರನ್ನ ಕನ್ನಡೀಕರಣ ಮಾಡುವಂಥ ತಾಕತ್ತು ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗಿದೆ. ಹಾಗಾಗಿ 27ನೇ ತಾರೀಕು ಇದು ರಕ್ಷಣಾ ವೇದಿಕೆಯವರ ದಿನ ಅಂತೇಳಿ ಬಿಟ್ಟುಬಿಡ್ಲಿ, ಬೆಂಗಳೂರನ್ನ ನಾವೇನು ಅನ್ನೋದನ್ನು ತೋರಿಸ್ತೀವಿ. ನಾರಾಯಣಗೌಡರ ಜೊತೆಯಲ್ಲಿ ಸಾವಿರಾರು ಜನ ಕರವೇ ಕಾರ್ಯಕರ್ತರು ಒಂದು ಕಡೆಯಿಂದ ಬರೋದಾದರೆ ಮತ್ತೆ ನಮ್ಮ ಎಲ್ಲ ಇಲ್ಲಿನ ಈ ಭಾಗದ ಎಲ್ಲ ತಂಡಗಳು ಒಟ್ಟಾಗಿ ನಾವು ಇದೇ ವಿಜಯನಗರದ ಮುಖಾಂತರ ಮೈಸೂರು ರಸ್ತೆ ಮುಖಾಂತರ ಚಿಕ್ಕಪೇಟೆ ಇರ್ಬೋದು, ಹಾಗೆ MG ರೋಡು, ಬ್ರಿಗೇಡ್ ರೋಡು ಈ ಭಾಗಗಳಲ್ಲಿ ನಮ್ಮ ಹೋರಾಟದ ಕಿಚ್ಚನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ಪೊಲೀಸರು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಮಾಲಾಪ್ ಏಷ್ಯಾ ಇರ್ಬೋದು, ಪಿನೆಕ್ಸ್ ಮಾಲಲ್ಲಿ 5 ರಿಸರ್ವ್ ವ್ಯಾನ್ಗಳನ್ನು ನಿಲ್ಲಿಸ್ಕೊಂಡು ಇದೇನು ಸರ್ಕಾರ ಮಾರ್ವಾಡಿಗಳ ಸಂಸ್ಥೆಗಳಿಗೆ, ಮಾರ್ವಾಡಿಗಳು ಕಟ್ಟಿರೋ ಮಾಲ್ಗಳಿಗೆ ಭದ್ರತೆ ಕೊಡುವಂಥ ವ್ಯವಸ್ಥೆಗೆ ಹೋಗಿರೋದು ನಾಚಿಕೆಡಿನ ಸಂಗತಿ. ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಈ ರೀತಿಯ ನಿರ್ಧಾರವನ್ನು ಮಾಡಿದಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಒಂದೇ ಒಂದು ದಿನ 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೇಳಿದಂತೆ 27ನೇ ತಾರೀಕು ಕರವೆಯವರ ಕೈಗೆ ಬೆಂಗಳೂರನ್ನ ಕೊಟ್ಟಿದ್ದೇ ಆದರೆ ಒಟ್ಟಾರೆ ಬೆಂಗಳೂರನ್ನ ಕನ್ನಡೀಕರಣ ಮಾಡುವಂಥ ತಾಕತ್ತು ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗಿದೆ. ಹಾಗಾಗಿ 27ನೇ ತಾರೀಕು ಇದು ರಕ್ಷಣಾ ವೇದಿಕೆಯವರ ದಿನ ಅಂತೇಳಿ ಬಿಟ್ಟುಬಿಡ್ಲಿ, ಬೆಂಗಳೂರನ್ನ ನಾವೇನು ಅನ್ನೋದನ್ನು ತೋರಿಸ್ತೀವಿ. ಹಾಗಾಗಿ ಪೊಲೀಸವ್ರನ್ನ ಮುಂದಿಟ್ಕೊಂಡು ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ರೆ 27 ಕನ್ನಡ ಹೋರಾಟ ನಿಲ್ಲೋದಿಲ್ಲ, ಮತ್ತೆ ಮುಂದುವರಿತೆ ನಮ್ಮ ಹೋರಾಟ. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಹೊರಟ್ರೆ ಪ್ರತಿದಿನ ಯಾವ ಮಾಲ್ಗಳಲ್ಲಿ ಕನ್ನಡ ಇರೋದಿಲ್ಲ, ಯಾವ ಮಾಲ್ಗಳಲ್ಲಿ ಕನ್ನಡದ ವಿರುದ್ಧವಾಗಿ ಇರ್ತವೆ ಅಂಥ ಮಾಲ್ಗಳ ಮೇಲೆ ದಾಳಿ ಮಾಡ್ತೀವಿ. ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ನಾವು ಹೋಗ್ತೀವಿ, ಮಸೆಯನ್ನು ಬಳಿತೀವಿ, ಬೋರ್ಡ್ಗಳನ್ನ ಕಿತ್ತಾಕ್ತೀವಿ. ನಮ್ಮನ್ನು ಪೊಲೀಸರು ಬಂಧಿಸಿದ್ರು ಪರವಾಗಿಲ್ಲ, ಜೈಲಿಗೆ ಅಟ್ಟರೂ ಪರವಾಗಿಲ್ಲ,